ನಮಸ್ತೆ. ನಾನಿವತ್ತು ಗಿಣ್ಣು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನನಗೆ 3ರಿಂದ ಗಿಣ್ಣ ಹಾಲು ಕೊಟ್ಟು ಕಳಿಸಿದ್ರು. ಅದು ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಅದು ಗಿಣ್ಣು ಚೆನ್ನಾಗಿ ಆಗೋದಿಲ್ಲ. ಸೊ ಅದಕ್ಕೆ ಪರ್ಫೆಕ್ಟಾಗಿ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನಾನು ಇಲ್ಲಿ ಬಾಕ್ಸೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒಂದು ಯಾವುದಾದ್ರೂ ಪಾತ್ರೆ ತೊಗೊಂಡ್ರೂ ಆಗುತ್ತೆ. ಸೊ ಅದು ಸ್ಟೀಮ್ ಮಾಡೋದ್ರಿಂದ ಅದಕ್ಕೆ ತಕ್ಕನಂಗೆ ಪಾತ್ರೆ ತೊಗೋಬೇಕು. ನಾನಿಲ್ಲಿ 1 ಗ್ಲಾಸ್ನ ಮೆಜರ್ಮೆಂಟ್ಗೆ ಅಳತೆ ಮಾಡೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಅದು ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ಗಿಣ್ಣ ಹಾಲನ್ನ ನಾನೇನು ಸ್ಟೀಮ್ಗೆ ಇಡ್ತೀನಿ ಆ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಏನು ಮೆಜರ್ಮೆಂಟ್ ಕೊಟ್ಟಿದ್ದೀನೋ ಅದು ಆ ಥರ ಮೆಜರ್ಮೆಂಟನ್ನ ನೀವು ಹಾಕ್ಕೊಂಡ್ರೆ ಕರೆಕ್ಟಾಗಿ ಗಿಣ್ಣ ಬರುತ್ತೆ. ಸೊ ಇದರಲ್ಲಿ 2 ಗ್ಲಾಸಷ್ಟು ನಾವು ಯಾವ ಹಾಲನ್ನ ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀವೋ ಅದನ್ನು ಹಾಕ್ಕೋಬೇಕು. ಸೊ ಇದು 2 ಗ್ಲಾಸ್ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ನಂತರ ಬೆಲ್ಲನ ಕರಗಿಸಿಟ್ಕೊಂಡಿದ್ದೀನಿ. ನಾವು ಬೆಲ್ಲ ಮುಳುಗೋಷ್ಟು ನೀರು ಹಾಕಿ ಅದಕ್ಕೆ ಬೆಲ್ಲ ಕರಗಿದ್ಮೇಲೆ ನೀರನ್ನ ಫಿಲ್ಟರ್ ಮಾಡ್ಕೋಬೇಕು. ಸೊ 1 ಗ್ಲಾಸಷ್ಟು ಇಲ್ಲಿ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಪೂರ್ತಿಯಷ್ಟು ಬೆಲ್ಲದ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ಅದು ಒಂದಳೆ ಪಾಕ ಬರಬೇಕಂತೇನಿಲ್ಲ, ಕರಗಿದ್ರೆ ಸಾಕು. ಸೊ 3 ಹಾಕಿದ್ಮೇಲೆ 1 ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ರೆ ಸಾಕು. ಗಟ್ಟಿ ಹಾಲು ನಾವು ಬಿಳಿದೇನು ತೊಗೊಂಡಿರ್ತೀವಿ ರೆಗ್ಯುಲರ್ ಹಾಲು, ಅದು ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ತೆಳು ಮಾಡಿ ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಏಲಕ್ಕಿ ತೊಗೊಂಡಿದ್ದೀನಿ. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರೋದ್ರಿಂದ 1 ಏಲಕ್ಕಿ ತೊಗೊಂಡಿದ್ದೀನಿ ಅಷ್ಟೇ. ಈ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ಸ್ವಲ್ಪ ಪಾತ್ರೆ ದೊಡ್ಡದೇ ಆಯಿತು, ಚಿಕ್ಕದು ತೊಗೊಂಡ್ರೂ ಆಗುತ್ತೆ. ಇಲ್ಲಿ ನಾನು ಸ್ಟೀಮ್ ಗಿಡಕ್ಕೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರ್ಗೆ ಆಗುತ್ತೆ ಅಂದ್ಕೊಂಡೆ. ಸೊ ಚಿಕ್ಕದೇ ಕುಕ್ಕರ್ ಇದ್ದಿದ್ದರಿಂದ ಅದಕ್ಕೆ ನಾನು ಮೇಲ್ಗಡೆಗೆ ಬೇರೆ ಪಾತ್ರೆನ ಅದನ್ನು ಕ್ಲೋಸ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ತಿದ್ದೀನಿ. ಅಥವಾ ನಾವು ಬೇರೆದನ್ನು ಯೂಸ್ ಮಾಡಿದ್ರೂ ಆಗುತ್ತೆ. ನಂತರ ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತ ಅಂದ್ಬಿಟ್ಟು ನಾನು 5 ಲೀಟ್ರದ್ದು ಅಲ್ಯೂಮಿನಿಯಂ ಮಾಮೂಲಿ ಕುಕ್ಕರ್ನ ಉಪಯೋಗಿಸಿದ್ದೀನಿ. ಸೊ ನೀವು ಬೇಕಾದರೆ ಈ ಥರ ಬೇಕಾದರೂ ಮಾಡ್ಕೋಬೋದು. ಕೆಳಗಡೆ ಒಂದು ಪಾತ್ರೆ, ಮೇಲ್ಗಡೆ ನಾವು ಇಡ್ಲಿನ ಯಾವ ರೀತಿ ಸ್ಟೀಮ್ ಮಾಡ್ತೀವೋ ಆ ಥರ. ಸೊ ಇದು ನಾನು ಹೀಗೆ ಫಸ್ಟು ಅದ್ರ ಮೇಲೆ ಏನಾದರೂ ಒಂದು ವೆಯ್ಟ್ ಇಟ್ಬಿಟ್ಟು ಮಾಡಿದ್ದೆ. ಅಥವಾ ನೀವು ಕುಕ್ಕರ್ನ ಮಾಮೂಲಿ ಮುಚ್ಚಳನೇ ಬಳಸೋದಿದ್ರೆ ಅದ್ರ ಮೇಲೆ ಒಂದು ವೆಯ್ಟ್ ತೆಗೆದು ಚಿಕ್ಕ ಗ್ಲಾಸ್ನ ದಬ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನೊಂದು 1/4 ಗಂಟೆ ಬಿಟ್ಟು ನೋಡ್ತಾ ಇದ್ದೀನಿ. ಸೊ ನನಗೆ ಫಸ್ಟು ಟೈಮ್ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗಾಗಿ 1/4 ಗಂಟೆ 20 ನಿಮಿಷ ಆಗಿತ್ತು, ನೋಡೋಣ ಅಂತ ನೋಡಿದೆ. ಬಟ್ ಅದೇನೋ ಒಂದು ಮಚ್ಚಕೈನ ತೊಗೊಂಡು ಅದಕ್ಕೆ ಚೆಕ್ ಮಾಡೋಣ ಬೆಂದಿದೆಯಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ಅದು ಬೆಂದಿರಲಿಲ್ಲ. ಮತ್ತೆ ಪುನಃ ಲಿಡ್ನ ಕ್ಲೋಸ್ ಮಾಡಿ ನೋಡಿ, ಬೆಂದಿದೆ ಅಂತ ಅಂದರೆ ಒಂಚೂರು ಅದು ಅಂಟಲ್ಲ ಇದಕ್ಕೆ. ನಾವೇನು ಹಾಕಿರ್ತೀವಿ, ನಾನು ಮಚ್ಚಕಾಯಿ ತೊಗೊಂಡಿದ್ದೆ. ಸೊ ಅದು ಎಲ್ಲ ಪೂರ್ತಿ ನೀರು ಹಾಗಂಗೆ ಹಾಲು ಹಾಗಂಗೆ ಇದೆ. ಸೊ ಪುನಃ ನಾನು ಕ್ಲೋಸ್ ಮಾಡಿಬಿಟ್ಟು ಸೊ ನಾನು ಯಾಕೋ ಪಾತ್ರೆ ಸರಿ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು 5 ಲೀಟ್ರ್ ಕುಕ್ಕರ್ನ ಇಟ್ಟಿದ್ದೀನಿ. ಪುನಃ ನಾನು ಅರ್ಧ ಗಂಟೆ ಬಿಟ್ಟು ಪುನಃ ಚೆಕ್ ಮಾಡಿದೆ, ಪುನಃ ಆಗಿರಲಿಲ್ಲ. ಸೊ ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ 50 ನಿಮಿಷ ಆಗಿತ್ತು, 50ರಿಂದ 55 ನಿಮಿಷ ಆಗಿತ್ತು. ಆಗ ಚೆಕ್ ಮಾಡಿದೆ. ಸೊ ಆಗ ಪರ್ಫೆಕ್ಟಾಗಿ ಆಗಿದೆ. ನಾವು ಅರ್ಜೆಂಟಲ್ಲಿ ಗಿಣ್ಣು ಮಾಡೋಕ್ಕಾಗಲ್ಲ. ಸೊ 1 ಅವರ್ ಆದರೂ ಟೈಮ್ ತೊಗೊಳುತ್ತೆ. ನಮ್ಮಮ್ಮ ಅವರೆಲ್ಲ ರಾತ್ರಿ ಇಟ್ಟು ಬೆಳಗ್ಗೆ ಅದನ್ನ ರೊಟ್ಟಿಗೆ ಬಳಸ್ಕೊಳ್ಳೋರು. ಸೊ ಇದು ಪರ್ಫೆಕ್ಟ್ ಮೆಜರ್ಮೆಂಟು. ಪೇಷನ್ಸಿಂದ ಮಾಡಬೇಕು, ಆಗ ಗಿಣ್ಣ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಒಂದು ಸತಿ ನೀವು ಈ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಯಾರು ಬೇಕಾದರೂ ಗಿಣ್ಣ ಮಾಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಅಪರೂಪಕ್ಕೆ ಸಿಗುವಂಥದ್ದು ಇದು. ಸೊ ಸಿಕ್ಕಾಗ ಬಿಡಬೇಡಿ, ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.